ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ಸುನೀತಾ VSR ಮಾಡುವ ನಮಸ್ಕಾರಗಳು. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ 2023 ಮತ್ತು 24ನೇ SSLC ಮಾಡೆಲ್ ಕ್ವಶನ್ ಪೇಪರ್ ದ್ವಿತೀಯ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನೋಡೋಣ. ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಬಿಡುಗಡೆ ಮಾಡಲಾಗಿರ್ತಕ್ಕಂತಹ 2023 ಮತ್ತು 24ನೇ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ. ಮಕ್ಕಳೇ, ಹಾಗಾದರೆ ಬನ್ನಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ನಾವು ನೋಡಬಹುದು ಅಂತ ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ 4 ಪ್ರಶ್ನೆಗಳು. ಮೊದಲನೇದಾಗಿ ಆದೇಶ ಸಂಧಿಗೆ ಉದಾಹರಣೆಯಾಗಿರುವಂತಹ ಒಂದು ಪದ ಬಂದು ಬೆಟ್ಟದಾವರೆ ಆಗತ್ತೆ. ಅಂದರೆ ಗಾದಾಬ ಸ್ಥಳದಲ್ಲಿ ಇದು ಬರ್ತದಲ್ಲ, ಸೊ ಹಾಗಾಗಿ ಇಲ್ಲಿ ಬೆಟ್ಟದಾವರೆ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಜೋಡಿ ನುಡಿಗೆ ಉದಾಹರಣೆಯಾಗಿರ್ತಕ್ಕಂಥ ಒಂದು ಪದ ಹುಳು ಮತ್ತು ಹುಪ್ಪಟೆ. ಹುಳು ಹುಪ್ಪಟೆ ಅಂತಕ್ಕಂಥದ್ದು ಜೋಡಿ ನುಡಿ ಆಗಿರುತ್ತದೆ. ಮತ್ತು ಬಾಂದಳ ಅಂತಂದರೆ ಆಕಾಶ. ಕರ್ನಾಟಕ ಎಂಬತಕ್ಕಂತಹ ಈ ಒಂದು ಪದವು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ 12 ಪ್ರಶ್ನೆಗಳು ಇರುತ್ತೆ. ವಿಷದ ಬಾನು ಮರಕ್ಕೆ ಏಕೆ ತಗಲಿತು? ಹಸಿ ಮಸಿ ಎಂದರೆ ಏನು? ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? ಗುರುರಾಜ ಕರ್ಜಗಿ ಅವರ ಅಂಕಣ ಬರಹದ ಶೀರ್ಷಿಕೆ ಯಾವುದು? ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಯಾವುದಕ್ಕೆ ಹೋಲಿಸುತ್ತಾರೆ? ಗೋಪಾಲನು ಹೊಸ ಪಂಚೆಯನ್ನು ಬಯಸಿದ್ದು ಏಕೆ? ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ? ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಅಡಿಗರು ಹಗಲಿರಲು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ? ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಉತ್ತರನ್ನು ನಿಟ್ಟೋಟದಲ್ಲಿ ಹೂಡಿದ್ದು ಏಕೆ? ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ. 2-3 ವಾಕ್ಯದಲ್ಲಿ ಉತ್ತರಿಸಿ. ಒಟ್ಟಾಗಿ 8 ಪ್ರಶ್ನೆಗಳು ಒಳಗೊಂಡಿರುತ್ತೆ. 17ನೇ ಪ್ರಶ್ನೆ ಸಂಖ್ಯೆ ಪುಟ್ಟರಾಜರ ವೇಷಭೂಷಣಗಳು ಹೇಗಿದ್ದವು? ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು? ಲಂಡನ್ ಟವರ್ ಬ್ರಿಡ್ಜ್ನ ವೈಶಿಷ್ಟ್ಯತೆಗಳೇನು? ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆಂದು ಕವಿ ಬಸವರಾಜ ಸಾದರ ಅವರು ವರ್ಣಿಸಿದ್ದಾರೆ. ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ? ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತೆಂದು ಜನಪದರು ಹೇಳಿದ್ದಾರೆ. ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು ವಿವರಿಸಿ. ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಎಂದು ಕವಿಯತ್ರಿ ತಿಳಿಸಿದ್ದಾರೆ. ಇದಿಷ್ಟು 2-3 ವಾಕ್ಯದಲ್ಲಿ ಉತ್ತರಿಸಿ. ಕವಿ ಕೃತಿ ಪರಿಚಯ ಬಂದು ಒಂದಿರುತ್ತೆ. CPK ಅಥವಾ CP ಕೃಷ್ಣಕುಮಾರ್. ಪದ್ಯದ ಸಾರಾಂಶವನ್ನು ನಾವು ನೋಡಿದಾಗ, ಕಾಡು ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು. ಮಕರಂದ ಸವಿಯಲೆಂದು ದುಂಬಿ ಹೂವು ಸೇರಿತು. ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಇದು ಬೋಧಿ ವೃಕ್ಷದ ಹಾಡಿನಿಂದ ಬಂದಿರತಕ್ಕಂಥ ಒಂದು ಪದ್ಯದ ಸಾರಾಂಶವನ್ನು ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಲಂಕಾರ. ಉಪಮಾ ಅಲಂಕಾರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಕೌರವರ ಸೇನೆಯು ಸಾಗರದಂತೆ ವಿಶಾಲವಾಗಿತ್ತು. ಒಂದು ಗಾದೆ ಮಾತನ್ನು ವಿಸ್ತರಿಸಿ ಬರೀತಕ್ಕಂಥದ್ದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಥವಾ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥದ್ದು ಸಂದರ್ಭ ಸಹಿತ ವಿವರಿಸಿ. 5 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಇಂತಹ ವನಮರಗದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ. ಆ ಗೋಪಾಲ ಕೊಡಬೇಕು, ನಾವು ಉಣ್ಣಬೇಕು. ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು? ಎಮ್ಮರ ಮನೆಯ ನಾರಿಯರೇ ಸಾಕು. ಇದಿಷ್ಟು ಸಂದರ್ಭ ಸಹಿತ ವಿವರಿಸಿ. ಇದು ಒಂದು ಪದ್ಯ ಭಾಗ. ನೀರ ಕಂಡಲ್ಲಿ ಮುಳುಗುವರಯ್ಯ ಅಂತಕ್ಕಂಥ ಒಂದು ವಚನಗಳ ಬಸವಣ್ಣನವರದು ಕೊಟ್ಟಿದ್ದಾರೆ. ಮತ್ತು ಇನ್ನು ಮರವಿದ್ದು ಫಲವೇನು ನೆಲಲಿದ್ದನ್ನಕ್ಕ ಒಂದು ಅಕ್ಕ ಮಹಾದೇವರ ಒಂದು ಪದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. 10 ಪ್ರಶ್ನೆಗೆ ಉತ್ತರಿಸಿ ಹಸಿಬಸಿ ಕೃಷಿ ಪಾಠದಿಂದ ನೀಡಿದ್ದಾರೆ. ಮುಂದೆ ಬರ್ತಕ್ಕಂಥದ್ದು ಈ ಗದ್ಯ ಭಾಗವನ್ನು ಓದ್ಕೊಂಡು ನೀವು ಉತ್ತರವನ್ನು ಬರೀತಕ್ಕಂತಹ ಒಂದು ಗದ್ಯ ಭಾಗ ಆಗಿರುತ್ತದೆ. ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ವಿಷಯವನ್ನು ಪ್ರಬಂಧವನ್ನು ಬರೀತಕ್ಕಂಥದ್ದು. ಇದರಲ್ಲಿ ಜನಸಂಖ್ಯಾ ಸ್ಫೋಟ ಅಥವಾ ಅರಣ್ಯ ಸಂರಕ್ಷಣೆಯ ಮಹತ್ವ ಅಂತ ಹೇಳಿಬಿಟ್ಟು 2 ಪ್ರಬಂಧಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊನೆಯದಾಗಿ ಬರ್ತಕ್ಕಂಥದ್ದು ಒಂದು ಪತ್ರಲೇಖನ.
ಎರಡು ಪತ್ರಲೇಖನದಲ್ಲಿ ನಿಮಗೆ ಯಾವ ಪತ್ರಲೇಖನ ಬೇಕು ಅಂತ ಅನಿಸುತ್ತೋ ಆ ಪತ್ರಲೇಖನವನ್ನು ನೀವು ಬರೀಬಹುದು. ಇದಿಷ್ಟು ಈ ವರ್ಷ ರಿಲೀಸ್ ಮಾಡಿರ್ತಕ್ಕಂತಹ ಒಂದು SSLC ದ್ವಿತೀಯ ಭಾಷೆ ಕನ್ನಡದ ಬೋರ್ಡ್ ಮಾಡೆಲ್ ಪೇಪರ್ ಆಗಿರುತ್ತೆ ಮಕ್ಕಳೇ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.